ಜೈ ಹಿಂದ್ ಸ್ನೇಹಿತರೆ, ಟಾಟಾ IPL 2026 ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಮತ್ತು ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ಒಂದಲ್ಲ ಒಂದು ಪ್ರಶ್ನೆಯನ್ನು ಖಂಡಿತವಾಗಿ ನಿರೀಕ್ಷೆ ಮಾಡ್ಬೋದು. ಹಾಗಾದರೆ ಇದೊಂದೇ ವಿಡಿಯೋವನ್ನೇ ನೋಡಿದ್ರೆ ಸಾಕು, ನಿಮಗೆ ಟಾಟಾ IPLನ ಕಂಪ್ಲೀಟ್ ಚಿತ್ರಣ ಸಿಗುತ್ತೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಟಾಟಾ IPL 2026ರ ವಿಜೇತರು ಯಾರು? ಸರಿ ಉತ್ತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCB. ಟಾಟಾ IPL 2026ರ ವಿಜೇತ ತಂಡ. ಇದು ಫೈನಲ್ಸ್ನಲ್ಲಿ ಗುಜರಾತ್ ಟೈಟನ್ಸ್ ಅನ್ನ ಸೋಲಿಸ್ತು. ಗುಜರಾತ್ ಟೈಟನ್ಸ್ ಅನ್ನ ಸೋಲಿಸೋದ್ರ ಮೂಲಕ 2026ರ IPL ಒಂದು ಮುಕುಟವನ್ನು ಧರಿಸ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನಾಯಕರಾಗಿದ್ದವರು ರಜತ್ ಪಟಿದಾರ್. ರಜತ್ ಪಟಿದಾರ್ ಅವರ ನಾಯಕತ್ವದಲ್ಲಿ ಕ್ಯಾಪ್ಟನ್ಸಿಯಲ್ಲಿ 2026ರ ಟಾಟಾ IPL ಗೆದ್ದಿರುವಂಥದ್ದು. ಹಾಗಾದರೆ ಇದು ಎಷ್ಟು ಒಂದು ಅಂತರದಿಂದ ಗೆದ್ದು ಕೇಳಿದ್ರೆ, RCB 5 ವಿಕೆಟ್ ಅಂತರದಿಂದ ಗೆಲ್ತು. 5 ವಿಕೆಟ್ ಅಂತರದಿಂದ ಜಯಶಾಲಿ ಆಯಿತು. ಹಾಗಾದರೆ ಫೈನಲ್ಸ್ ಪಂದ್ಯ ನಡೆದಿದ್ದೆಲ್ಲಿ ಅಂತ ಕೇಳಿದ್ರೆ, ಅಹಮದಾಬಾದ್ನಲ್ಲಿ. ಅಹಮದಾಬಾದಲ್ಲಿ ಫೈನಲ್ಸ್ ಪಂದ್ಯ ನಡೀತು. ಮತ್ತು ವಿಶೇಷತೆ ಏನು ಕೇಳಿದ್ರೆ, ಈ ಸರಿಯ ಒಂದು ಏನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಜತ್ ಪಟಿದಾರ್ ನಾಯಕತ್ವದಲ್ಲಿತ್ತು. ಅದೇ ರೀತಿ ಗುಜರಾತ್ ಟೈಟನ್ಸ್ ಇದೆಯಲ್ಲ, ಗುಜರಾತ್ ಟೈಟನ್ಸ್ ನಾಯಕರು ಯಾರು ಕೇಳಿದ್ರೆ ಶುಭಮನ್ ಗಿಲ್. 2026ರ ಟಾಟಾ IPL 10 ಹಲವು ವಿಶೇಷತೆಗಳನ್ನು ಒಳಗೊಂಡಿತು. ಅನೇಕ ರೆಕಾರ್ಡ್ಗಳು ಕೂಡ ಆಯಿತು. ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಟಾಟಾ IPL 2026ರಲ್ಲಿ ಆರೆಂಜ್ ಕ್ಯಾಪ್ ವಿಜೇತರು ಯಾರು? ಮೊದಲಿಗೆ ಆರೆಂಜ್ ಕ್ಯಾಪ್ ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಆರೆಂಜ್ ಕ್ಯಾಪ್ ಈ ಒಂದು ಟಾಟಾ IPLನಲ್ಲಿ ಅತಿ ಹೆಚ್ಚು ರನ್ ಹೊಡೆದವರಿಗೆ, ಅತಿ ಹೆಚ್ಚು ರನ್ ಹೊಡೆದವರಿಗೆ ಈ ಆರೆಂಜ್ ಕ್ಯಾಪನ್ನು ನೀಡಲಾಗುತ್ತೆ. ಹಾಗಾದರೆ ಹೈಯೆಸ್ಟ್ ರನ್ ಹೊಡೆದಿದ್ದು ಯಾರು ಕೇಳಿದ್ರೆ ವೈಭವ್ ಸೂರ್ಯವಂಶಿ. ನಾನು ಆಗಲೇ ಹೇಳಿದೆ, ಟಾಟಾ IPL 2026 10 ಹಲವು ವಿಶೇಷಗಳನ್ನು ಒಳಗೊಂಡಿದೆ. ವೈಭವ್ ಸೂರ್ಯವಂಶಿ ಕೇವಲ 15 ವರ್ಷದ ಬಾಲಕ, ಅತಿ ಕಿರಿಯ ಬಾಲಕ, ಇದುವರೆಗೆ IPL ಆಡಿದಂಥ ಅತಿ ಕಿರಿಯ ಬಾಲಕ ವೈಭವ್ ಸೂರ್ಯವಂಶಿ ಅತಿ ಹೆಚ್ಚು ರನ್ ಹೊಡಿತಾನೆ. ಎಷ್ಟು ರನ್ ಹೊಡೆದ ಕೇಳಿದ್ರೆ 776 ರನ್ ದಾಖಲಿಸಿದ. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, 2026ರ ಆರೆಂಜ್ ಕ್ಯಾಪ್ IPL ಆರೆಂಜ್ ಕ್ಯಾಪ್ ವಿಜೇತ ವೈಭವ್ ಸೂರ್ಯವಂಶಿ ಯಾವ ತಂಡದ ಪರವಾಗಿ ಆಡ್ತಿದ್ರು ಅಂತ ಕೇಳ್ಬೋದು. ನೆನಪಿರಲಿ, ರಾಜಸ್ಥಾನ್ ರಾಯಲ್ಸ್. ರಾಜಸ್ಥಾನ್ ರಾಯಲ್ಸ್ ಪರವಾಗಿ ವೈಭವ್ ಸೂರ್ಯವಂಶಿ ಆಡ್ತಾ ಇದ್ದಿದ್ದು. ಹಾಗಾದರೆ ಈ ಆರೆಂಜ್ ಕ್ಯಾಪ್ಗೆ ಬಹುಮಾನದ ಮೊತ್ತ ಎಷ್ಟು? ಬಹುಮಾನದ ಮೊತ್ತ ಎಷ್ಟು ಕೇಳಿದ್ರೆ 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ ಬಹುಮಾನದ ಮೊತ್ತ. ಟಾಟಾ IPL 2026ರಲ್ಲಿ ಪರ್ಪಲ್ ಕ್ಯಾಪ್ ವಿಜೇತರು ಯಾರು? ಪರ್ಪಲ್ ಕ್ಯಾಪ್ ಆ್ಯಕ್ಚುಲಿ ಯಾಕೆ ಕೊಡ್ತಾರಂತ ಗೊತ್ತಿರಲಿ. ಪರ್ಪಲ್ ಕ್ಯಾಪ್ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ನೀಡುವ ಪ್ರಶಸ್ತಿ. ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ನೀಡಿರುವಂಥ ಪ್ರಶಸ್ತಿ ಇದು. ಸೊ ಈ ಸರಿಯ ಪರ್ಪಲ್ ಕ್ಯಾಪ್ ವಿಜೇತರು ಕಗಿಸೋ ರಬಾಡ. ಸೊ ಕಗಿಸೋ ರಬಾಡ ಗುಜರಾತ್ ಟೈಟನ್ಸ್ ಪರವಾಗಿ ಆಡ್ತಾ ಇದ್ರು. ಗುಜರಾತ್ ಟೈಟನ್ಸ್. ಹಾಗಾದರೆ ಕಗಿಸೋ ರಬಾಡ ಎಷ್ಟು ವಿಕೆಟ್ ಪಡೆದು ಹೈಯೆಸ್ಟ್ ವಿಕೆಟ್ ಪಡ್ಕೊಂಡ್ರು ಅಂತೇಳಿ? 29 ವಿಕೆಟ್. ಇದೊಂದೇ ಟೂರ್ನಿಯಲ್ಲಿ 29 ವಿಕೆಟ್ ಪಡೆದರು. ಹಾಗಾದರೆ ಈ ಒಂದು ಪರ್ಪಲ್ ಕ್ಯಾಪ್ ಇದಕ್ಕೆ ಬಹುಮಾನದ ಮೊತ್ತ ಎಷ್ಟು ಕೇಳಿದ್ರೆ ಅಗೈನ್ 10 ಲಕ್ಷ ರೂಪಾಯಿ. ನೋಡಿ, ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ಎರಡಕ್ಕೂ ಕೂಡ 10 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತಾರೆ. ಇನ್ನೊಂದು ಅವಾರ್ಡ್ ಇದೆ, ಇಂಪಾರ್ಟೆಂಟ್ ಅವಾರ್ಡ್, ಫೇರ್ ಪ್ಲೇ ಅವಾರ್ಡ್ ಅಂತೇಳಿ. ಚೆನ್ನಾಗಿ ಆಡಿದವರು ಅಂತ ಫೇರ್ ಪ್ಲೇ ಅವಾರ್ಡ್. ಸೊ ಫೇರ್ ಪ್ಲೇ ಅವಾರ್ಡ್ ಯಾರಿಗೆ ದೊರೀತು ಕೇಳಿದ್ರೆ ಪಂಜಾಬ್ ಕಿಂಗ್ಸ್ಗೆ ದೊರೀತು. ಇದು ಆ್ಯಕ್ಚುಲಿ ಟೀಮಿಗೆ ನೀಡುವಂತಹ ಒಂದು ಪ್ರಶಸ್ತಿಯಾಗಿದೆ, ಫೇರ್ ಪ್ಲೇ ಅವಾರ್ಡ್.
ಟಾಟಾ IPL 2026ರಲ್ಲಿ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದ ಸೀಸನ್ ಪ್ರಶಸ್ತಿ ಯಾರಿಗೆ ಸಿಕ್ತು? ಸರಿಯಾದ ಉತ್ತರ ವೈಭವ್ ಸೂರ್ಯವಂಶಿ. ಸೊ ಈ ಪ್ರಶಸ್ತಿ 20 ಲಕ್ಷ ರೂಪಾಯಿಯನ್ನು ಒಳಗೊಂಡಿದೆ. ಟಾಟಾ IPL 2026ರಲ್ಲಿ ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್, ಫೈನಲ್ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಯಾರಿಗೆ ದೊರೆಯಿತು? ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ಟಾಟಾ IPL 2026ರ ಫೈನಲ್ಸ್ ನಡೆದಂತಹ ಸ್ಥಳ ಯಾವುದು? ಸರಿಯಾದ ಉತ್ತರ ಅಹಮದಾಬಾದ್. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ಸ್ ನಡೀತು. ಟಾಟಾ IPL 2026ರ ಸೀಸನ್ನ ಮೊದಲ ಶತಕ, ಫಸ್ಟ್ ಸೆಂಚುರಿ ದಾಖಲಿಸಿದವರು ಯಾರು? ಸರಿ ಉತ್ತರ ಫಸ್ಟ್ ಸೆಂಚುರಿ ಹೊಡೆದಿದ್ದು ಸಂಜು ಸ್ಯಾಮ್ಸನ್. ಸಂಜು ಸ್ಯಾಮ್ಸನ್ ಹಾಗಾದ್ರೆ ಯಾವ ತಂಡದ ಪರವಾಗಿ ಆಡ್ತಾ ಇದ್ರು ಕೇಳಿದ್ರೆ CSK, ಚೆನ್ನೈ ಸೂಪರ್ ಕಿಂಗ್ಸ್. ಟಾಟಾ IPL 2026ರ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್, ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಅವಾರ್ಡ್ ಯಾರಿಗೆ ಹೋಯಿತು? ಸರಿಯಾದ ಉತ್ತರ ವೈಭವ್ ಸೂರ್ಯವಂಶಿ. ಸೊ ಇದಕ್ಕೆ 15 ಲಕ್ಷ ರೂಪಾಯಿ ಬಹುಮಾನ ಇದೆ. 15 ಲಕ್ಷ ರು ಬಹುಮಾನ ಇರುವಂಥದ್ದು. ಟಾಟಾ IPL 2026ರ ರುಪೇ ಆನ್ ದ ಗೋ ಫೋರ್ಸ್ ಆಫ್ ದ ಸೀಸನ್ ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ ಸಾಯಿ ಸುದರ್ಶನ್. ಸಾಯಿ ಸುದರ್ಶನ್ಗೆ ಈ ಪ್ರಶಸ್ತಿ ಯಾಕೆ ಸಿಕ್ತು ಕೇಳಿದ್ರೆ ಇವರು ಅತಿ ಹೆಚ್ಚು 75 ಫೋರ್ಸ್ಗಳನ್ನು ಹೊಡೆದ್ರು. ಫೋರ್ಸ್, ಹಾಗಾಗಿ ಇವರಿಗೆ ಈ ಪ್ರಶಸ್ತಿ ಸಿಕ್ತು. ಪ್ರಶಸ್ತಿಯ ಮೊತ್ತ 10 ಲಕ್ಷ ರೂಪಾಯಿ. ಟಾಟಾ IPL 2026ರ ಸಿಯಾರಾ ಸೂಪರ್ ಸ್ಟ್ರೈಕರ್ ಆಫ್ ದ ಸೀಸನ್ ಅವಾರ್ಡ್ ವಿಜೇತರು ಯಾರು? ಸರಿ ಉತ್ತರ ಅಗೈನ್ ವೈಭವ್ ಸೂರ್ಯವಂಶಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟಾಟಾ IPL 2026ರ ಗ್ರೀನ್ ಡಾಟ್ ಬಾಲ್ಸ್ ಆಫ್ ದ ಸೀಸನ್ ಅವಾರ್ಡ್ ವಿಜೇತರು ಯಾರು? ಸರಿ ಉತ್ತರ ಭುವನೇಶ್ವರ್ ಕುಮಾರ್. ಸರಿ, ಇದು ಮೊಹಮ್ಮದ್ ಸಿರಾಜ್. ಮೊಹಮ್ಮದ್ ಸಿರಾಜ್ ಒಟ್ಟು 172 ಡಾಟ್ ಬಾಲ್ಸ್ ಹಾಕೋದ್ರ ಮೂಲಕ ಈ ಪ್ರಶಸ್ತಿ ಸಿಕ್ತು. ಪ್ರಶಸ್ತಿ ಹೆಸರು ಗ್ರೀನ್ ಡಾಟ್ ಬಾಲ್ಸ್ ಆಫ್ ದ ಸೀಸನ್. ಟಾಟಾ IPL 2026ರ ವಿಜೇತ ತಂಡಕ್ಕೆ ನೀಡಲಾದ ಬಹುಮಾನದ ಮೊತ್ತ ಎಷ್ಟು? ಸರಿಯಾದ ಉತ್ತರ 20 ಕೋಟಿ ರೂಪಾಯಿ ವಿನ್ನರಿಗೆ. ಹಾಗಾದ್ರೆ ರನ್ನರಿಗೆ ಎಷ್ಟು ಕೊಟ್ಟರು ಕೇಳಿದ್ರೆ ರನ್ನರಿಗೆ 12.5 ಕೋಟಿ ರೂಪಾಯಿ ರನ್ನರ್ಗೆ. ಟಾಟಾ IPL 2026ರ ಕ್ಯಾಚ್ ಆಫ್ ದ ಸೀಸನ್ ಪ್ರಶಸ್ತಿ ವಿಜೇತರು ಯಾರು? ಸರಿ ಉತ್ತರ ಮನೀಶ್ ಪಾಂಡೆ. ಈ ಮನೀಶ್ ಪಾಂಡೆ ಕಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಆಡ್ತಾರೆ. ಟಾಟಾ IPL 2026ರಲ್ಲಿ ಕಡಿಮೆ ಬಾಲುಗಳಲ್ಲಿ ಶತಕ ದಾಖಲಿಸಿದ್ದು ಯಾರು? ಸರಿ ಉತ್ತರ ವೈಭವ್ ಸೂರ್ಯವಂಶಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಟಾಟಾ IPLನಲ್ಲಿ 9,000 ರನ್ ದಾಖಲಿಸಿದ ಮೊದಲ ಆಟಗಾರ ಯಾರು? ಸರಿ ಉತ್ತರ ವಿರಾಟ್ ಕೊಹ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2026 IPLನಲ್ಲಿ ಇನ್ನೊಂದು ವಿಶಿಷ್ಟವಾದ ಪ್ರಶಸ್ತಿ ಇದೆ, ನೋಟ್ ಮಾಡ್ಕೊಳ್ಳಿ. ಪಿಚ್ ಆ್ಯಂಡ್ ಗ್ರೌಂಡ್ ಅವಾರ್ಡ್ ಅಂತೇಳಿ. ಪಿಚ್ ಆ್ಯಂಡ್ ಗ್ರೌಂಡ್ ಅವಾರ್ಡ್. ಇದನ್ನು ಸ್ಟೇಡಿಯಂಗಳಿಗೆ, ಗ್ರೌಂಡ್ಗಳಿಗೆ ಕೊಡ್ತಾರೆ. 2 ಗ್ರೌಂಡ್ಗಳು ಈ ಒಂದು ಪ್ರಶಸ್ತಿ ಪಡ್ಕೊಂಡು, ಒಂದು ಕಲ್ಕತ್ತಾದ ಈಡನ್ ಗಾರ್ಡನ್ ಒಂದು, ಇದರ ಜೊತೆಗೆ ಹಿಮಾಚಲ್ ಪ್ರದೇಶ್ ಕ್ರಿಕೆಟ್ ಅಸೋಸಿಯೇಷನ್ ಬಹುಮಾನದ ಮೊತ್ತ ಎಷ್ಟು ನೋಡಿ? 50 ಲಕ್ಷ ರೂಪಾಯಿ. ಟಾಟಾ IPLನಲ್ಲಿ 804 ಅನ್ನು ದಾಖಲಿಸಿದ ಮೊದಲ ಆಟಗಾರ ಯಾರು? ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2026ರ IPLನಲ್ಲಿ ಒಂದು ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಹೊಡೆದವರು ಯಾರು ಅಂತ ಕೇಳಿದ್ರೆ KL ರಾಹುಲ್. ಅತಿ ಹೆಚ್ಚು ರನ್
ಹಾಗಾದರೆ ಎಷ್ಟು ರನ್ ಹೊಡೆದ್ರು? 152 ರನ್ ಒಂದೇ ಮ್ಯಾಚಲ್ಲಿ. ಟಾಟಾ IPLನಲ್ಲಿ 4000 ರನ್ ದಾಖಲಿಸಿದ ಮೊದಲ ಯುವ ಭಾರತೀಯ ಆಟಗಾರ ಯಾರು? ಸರಿ ಉತ್ತರ ಶುಭಮನ್ ಗಿಲ್. ವಿರಾಟ್ ಕೊಹ್ಲಿ 8000 ರನ್ನನ್ನು ದಾಖಲಿಸಿದರೆ ಶುಭಮನ್ ಗಿಲ್ ವೆರಿ ಯಂಗ್ ಪ್ಲೇಯರ್ 4000 ರನ್ನನ್ನು ದಾಖಲಿಸ್ತಾನೆ. IPLನಲ್ಲಿ 200 ವಿಕೆಟ್ ಪಡೆದ ಮೊದಲ ಕ್ರಿಕೆಟಿಗ ಯಾರು? ಸರಿ ಉತ್ತರ ಭುವನೇಶ್ವರ್ ಕುಮಾರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. IPLನಲ್ಲಿ ಅಧಿಕ ಮ್ಯಾಚ್ಗಳನ್ನು ಆಡಿದ ವಿದೇಶಿ ಆಟಗಾರ ಯಾರು? ಸರಿಯಾದ ಉತ್ತರ ಸುನಿಲ್ ನರೈನ್. ಸುನಿಲ್ ನರೈನ್ ಕಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಆಟ ಆಡ್ತಾರೆ. ಟಾಟಾ IPL 2020 ಉದ್ಘಾಟನಾ ಪಂದ್ಯ ಎಲ್ಲಿ ನಡೀತು? ಸರಿ ಉತ್ತರ ಬೆಂಗಳೂರಲ್ಲಿ ನಡೀತು. ಸೊ ಉದ್ಘಾಟನೆ ಪಂದ್ಯ ಯಾವ್ಯಾವ ಟೀಮ್ ನಡುವೆ ನಡೀತು ಕೇಳಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್. ವಿಜೇತರು ಯಾರು? RCB ವಿನ್. RCB ಇದರಲ್ಲಿ ವಿಜೇತ ತಂಡ. RCB ವಿಜೇತ ತಂಡ. ಎಲ್ಲಿ ನಡೀತು? ಬೆಂಗಳೂರಲ್ಲಿ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತು. ಹಾಗೆಯೇ ಇದರಲ್ಲಿ RCB ವಿನ್ ಆಯಿತು. ಮತ್ತು ಈ 2026 IPLನಲ್ಲಿ ಹೈಯೆಸ್ಟ್ ಬಿಡ್ ಆಗಿರುವಂಥ ಟೀಮ್ ಕೂಡ RCB. ಅತಿ ಹೆಚ್ಚು ಹಣಕ್ಕೆ ಖರೀದಿಯಾದಂಥ ಟೀಮ್ ಕೂಡ RCBನೇ ಆಗಿದೆ. ಟಾಟಾ IPL 2026ರಲ್ಲಿ ಭಾಗವಹಿಸಿದ ಒಟ್ಟು ತಂಡಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ, ಒಟ್ಟು 10 ತಂಡಗಳು. IPLನ ಪ್ರಸ್ತುತ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಅರುಣ್ ಧುಮಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. IPLನ ಪ್ರಥಮ ಪಂದ್ಯಾಟಗಳು ಅಂದರೆ ಫಸ್ಟ್ ಟೈಮ್ IPL ನಡೆದ ವರ್ಷ ಯಾವುದು? ಸರಿ ಉತ್ತರ 2008. ಇದರಲ್ಲಿ ವಿನ್ನರ್ ಆಗಿದ್ದವರು ಯಾರು ಕೇಳಿದ್ರೆ ರಾಜಸ್ಥಾನ್ ರಾಯಲ್ಸ್. ರಾಜಸ್ಥಾನ್ ರಾಯಲ್ಸ್ ವಿನ್ನರ್ ಆಗಿದ್ರು. ಅವರ ವಿರುದ್ಧ ಆಡಿದವರು CSK ಚೆನ್ನೈ ಸೂಪರ್ ಕಿಂಗ್ಸ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, IPL ಆಯೋಜನೆ ಮಾಡುವ ಸಂಸ್ಥೆ ಯಾವುದು? ನಿಮ್ಗೊಂದು ಕ್ಲೂ ಕೊಡ್ತೀನಿ ನಾನು. ಏನು ಕೇಳಿದ್ರೆ ಈ ಸಂಸ್ಥೆಯ ಅಧ್ಯಕ್ಷರು ಮಿಥುನ್ ಮನಾಸ್. ಮಿಥುನ್ ಮನಾಸ್. ಹಾಗಾದರೆ ಸಂಸ್ಥೆ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: BCCI, ICC, FIFA, IOC. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.